ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇಲ್ಲಿ ಕಾನ್ಸೂರಿಂದ ಒಳಗಡೆ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಒಬ್ಬರು ರೈತರು ಪರಿಚಯ ಆಗಿದ್ದರು, ಅವರನ್ನು ಮಾತಾಡ್ಸೋಣ ಮತ್ತು ಅವರು ಏನು ಹೇಳ್ತಾರೆ ಎಲೆ ಚುಕ್ಕಿ ರೋಗದ ಬಗ್ಗೆ ಅಂಥೇಳಿ ಅವ್ರನ್ನ ಕೇಳೋಣ. ನಮಸ್ಕಾರ ಭಟ್ರೆ. ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ ನಮ್ಮ ರೈತರಿಗೆ. ನಾನು ರವೀಂದ್ರ ಭಟ್ ಹೇಳಿ, ಕಾನ್ಸೂರು ಸಮೀಪ ಹಿತ್ಲಿಕಾಯಿ ಊರು. ನಾನು ನಮ್ಮದು ಎಲೆ ಚುಕ್ಕಿ ರೋಗ ಈ ವರ್ಷ ಬೆಳೆ ಕಡಿಮೆ ಆದ್ರಿಂದ ವಿಚಾರ ಮಾಡ್ತಾ ಇದ್ದೆ. ನಾನು ಫಸ್ಟು ನನಗೆ ಯಾವುದು ಸರಿಯಾದ ರೀತಿ ಅದಕ್ಕೆ ಔಷಧಿಯನ್ನು ವಿಚಾರಗಳು ನನಗೆ ತಿಳಿದು ಬಂದಿರಲಿಲ್ಲ. ಆಮೇಲೆ ಸಿದ್ದಾಪುರದ ಮುಗಿದೂರಿನ ನಮ್ಮ ಪ್ರವೀಣ್ ಹೆಗ್ಡ್ರು ಅಂತ ವಿಷಯ ಗೊತ್ತಾಯ್ತು ಯೂಟ್ಯೂಬ್ನಲ್ಲಿ. ಅವ್ರ ಜೊತೆಗೆ ಹೋಗಿ ಒಂದು 3 ತಾಸು ಚರ್ಚೆ ಮಾಡಿದ್ವಿ, ಹೇಗೆ ಏನು, ಮತ್ತು ಅಲ್ಲಿಯ ತೋಟದ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ವಿ. ಅವ್ರು ಏನು ಮಾಡಿದ್ದಾರೆ, ಅವ್ರು ಮಾಡ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಾಯಿತು. ಹಾಗಾಗಿ ಅವ್ರ ಜೊತೆಗಲ್ಲಿ ಹೋಗಿ ಎಲ್ಲ ಡಿಸ್ಕಸ್ ಮಾಡಿ ಬೇರೆ ತೋಟಗಳನ್ನೆಲ್ಲ ಬಂದೆ. ಅವ್ರು ಮಾಡಿದ್ದು ಪ್ರಯೋಗ ಸಕ್ಸಸ್ ಆಗಿದೆ ಅಂತ ನಂಗೆ ಗೊತ್ತಾಯಿತು. ನಮ್ಮಲ್ಲಿ ಸಾಧಾರಣ ಒಂದು 10% ಅದರಲ್ಲಿ ಈಗ 10-20% ಕಂಡು ಬಂತು ನನಗೆ. ಈ ವರ್ಷ ಬೆಳೆನೂ ಕಡಿಮೆ ಆಯಿತು. ಆಮೇಲೆ ರೋಗ ಲಕ್ಷಣಗಳು ಕೆಲವೊಂದು ಗಿಡಗಳಿಗೆ ಜಾಸ್ತಿ ಕಂಡು ಬಂತು. ಆ ದೃಷ್ಟಿನಲ್ಲಿ ನಾವೇನು ಮಾಡಿದ್ವಿ ಕೇಳಿದ್ರೆ, ಹೋಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಔಷಧಿ ತಂದು ಒಂದು ಸ್ಪ್ರೇಯನ್ನು ಕೊಟ್ಟಿದ್ದೀವಿ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಯಾಕೆಂದರೆ ಒಂದೇ ಸರಿಗೆ ನೀವು ಕೊಟ್ಟಾಗ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಬರೋದಿಲ್ಲ. ಆದರೂ ನಮಗೇನೋ ಒಂದು ನಮ್ನಿ ಅದರಲ್ಲಿ ಇಫೆಕ್ಟ್ ಕಂಡು ಬರ್ತಾ ಇದೆ. ಅಂದರೆ ಮುಗುಡು ಜಾಸ್ತಿ ಉದುರ್ತಾ ಇಲ್ಲ, ಹಸಿದ ಮುಗುಡು ಉದುರ್ತಾ ಇಲ್ಲ. ಮತ್ತು ಎಲೆಗಳ ಏನು ಈ ಸುಳಿ ಏನು ಬರ್ತಿದೆಯಲ್ಲ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆ ದೃಷ್ಟಿಕೋನದಲ್ಲಿ ನಾವು ಅದನ್ನ ಮುಂದೆ ಮಾಡಬಹುದು, ಮಾಡಿದರೆ ಸಕ್ಸಸ್ ಕಾಣ್ಬೋದು, ತೋಟವನ್ನು ಉಳಿಸ್ಕೊಳ್ಬೋದು ಅಂತ ಹೇಳುವಂಥ ಉದ್ದೇಶ ನಂದಿದೆ. ಯಾಕಂದ್ರೆ ಈಗ ನಾವು ತೋಟ ಇಲ್ಲ ಅಂತಂದ್ರೆ ನಮ್ಮ ಜೀವನ ಇಲ್ಲ. ನಾವು ತೋಟ ಇರೋದ್ರಿಂದ ನಮ್ಮ ಜೀವನ ನಡೀತಾ ಇದೆ. ನಮ್ದು ಅಡಿಕೆ ಬೆಳೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ದೃಷ್ಟಿನಲ್ಲಿ ನಾವು ಬೆಳೆ 1 ವರ್ಷ ಕಡಿಮೆ ಆದ್ರೂ ತೋಟ ಮರಗಳ ರಕ್ಷಣೆ ಮಾಡ್ಕೊಳ್ವಾ, ಮರ ಆರೋಗ್ಯವಂತವಾಗಿ ಆಯ್ತು ಅಂತಂದ್ರೆ ನಾವು ಬೆಳೆ ಆಟೋಮೆಟಿಕ್ ಬರ್ತಾ ಹೋಗ್ತದೆ. ಆ ದೃಷ್ಟಿಯಲ್ಲಿ ಇವ್ರು ಮಾಡಿದ್ದು ಒಂದು ಪ್ರಯೋಗ ಸಕ್ಸಸ್ಫುಲ್ ನನ್ನ ಮನಸ್ಸಿಗೆ ಕಂಡು ನಾ ಇದನ್ನು ಪ್ರಾಯೋಗಿಕವಾಗಿ ಮಾಡಿದ್ದೀನಿ. ನನಗೊಂದು ಈಗ ಒಂದು 50% ನನಗೆ ಅದರಲ್ಲಿ ಸಕ್ಸಸ್ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ರೈತರು ಏನಿದೆ ಕೇಳಿದ್ರೆ ಇದನ್ನು ಮಾಡಿ ನಮ್ಮ ತೋಟಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ವ. ನಮ್ಮ ಇಲ್ಲ ಅಂದ್ರೆ ಒಂದು 25 ವರ್ಷ ಬೇಕು ಮತ್ತು ಹೊಸದಾಗಿ ತೋಟ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಬೆಳೆಗಾರ, ನಾನು ಅದನ್ನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಣ್ಣ ಬೆಳೆಗಾರನ್ನು ಕಾಪಾಡಬೇಕು. ಯಾಕಂದ್ರೆ 1 ಎಕರೆ ಇರೋರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಾರೆ. ಅವರಿಗೂ ಅನುಕೂಲವಾಗೋ ದೃಷ್ಟಿನಲ್ಲಿ ನೀವು ಔಷಧಿಗಳನ್ನು ಅವ್ರಿಗೆ ಹೇಳಿ ಅವರು ಒಂದು ಬದುಕನ್ನು ಕಂಡುಕೊಳ್ಳಿ, ಉಳ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತೆ ಈಗ ನಾವು ಲೇಬರ್ ಕಾಸ್ಟು ಮತ್ತು ಇದು ಸೇರಿ ಒಂದು 20-25 ಸಾವಿರ ರೂಪಾಯಿ ಆಯಿತು. ಆದರೆ 25 ಸಾವಿರ ರೂಪಾಯಿ ನಾವು ವಿಚಾರ ಮಾಡಿದ್ರೆ ತೋಟ ಕೆಲವೊಬ್ಬರು ಹೇಳ್ಬೋದು, ನಮ್ಗೆ ಇಷ್ಟು ವರ್ಷ ಬೆಳೆಯನ್ನು ಕೊಟ್ಟಿದೆ, ಇಷ್ಟು ವರ್ಷ ಜೀವನವನ್ನು ರೂಪಿಸಿದೆ, ಇಷ್ಟು ವರ್ಷ ನಮ್ಮನ್ನು ಬದುಕನ್ನು ಕಟ್ಟಿಕೊಟ್ಟಿದೆ, ಅದಕ್ಕೆ ನಾವು ಮಾಡಬೇಕು. ಕಾರಣ ಏನು ಕೇಳಿದ್ರೆ ವಯಸ್ಸಾಯಿತು, ನಮ್ಮ ಅಪ್ಪ ಇಷ್ಟೆಲ್ಲ ತೋಟ ಮಾಡ್ಕೊ ಬಂದಿದ್ದಾನೆ, ಅವನಿಗೆ ಆರಾಮಿಲ್ಲ, 70 ವರ್ಷ ಆಯ್ತು, ಹೆಂಗೂ ಹೋಗ್ತಾನೆ ಅಂತೇಳಿ ಅವ್ನು ಬಿಡಬಾರ್ದು. ದಯವಿಟ್ಟು ಅವನಿಗೆ ನಾವು ಒಂದು ಪ್ರಯತ್ನ ನಾವು ಹೆಂಗೆ ಮಾಡ್ತೀವೋ ಹಾಗೆ ತೋಟಕ್ಕೂ ನಾವು ಅದನ್ನು ಪ್ರಯತ್ನ ಮಾಡಿ ಈ ತೋಟವನ್ನು ಉಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡುವ, ಹಳೆ ಜನ ಕೊಟ್ಟಂಗೆ ಅದನ್ನು ರೂಪಿಸುವ ಮಾಡುವಂತ ವ್ಯವಸ್ಥೆಯನ್ನು ಮಾಡುವಂತ ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ಮತ್ತೆ ಏನು ಸ್ಪ್ರೇ ಮಾಡಿದ್ರಿ ಸರ್ ಇವಾಗ? ಈಗ ಫಸ್ಟ್ ಹೆಕ್ಸಾಕೊನಜಾಲು ಮತ್ತೆ ಎಕೋನ್ಯೂಟ್ರಿಯೆಂಟ್ ಅನ್ನು ಜೊತೆಗೆ ಒಂದು ಈಗ ಈ ಇದಕ್ಕೆ ಒಂದು ಟೈಪು ಕಂಡ ಕೊರಕ ಹೊಳದಂಗೆ ನಮ್ದು ಇದ್ರ ಲೆಕ್ಕದಲ್ಲಿ ಅದಕ್ಕೆ ಕೊಂಚ ಅಂತ ಬರ್ತದೆ, ಹೆಸರು ನನಗೆ ಸರಿಯಾಗಿ ನೆನಪ ಬರ್ತಾ ಇಲ್ಲ. ಅದ್ರ ಯೂಸ್ ಮಾಡೋದ್ರಿಂದ ಈಗ ಈ ಹೆಡೆಗಳನ್ನೆಲ್ಲ ಇದು ಗಟ್ಟಿಯಾಗಿ ಬರ್ತಾ ಇದೆ. ಇದರಲ್ಲಿ ಈ ರೋಗ ಇದು ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಇದರ ಅದು ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಒಳಗಡೆ ಅಷ್ಟುದೂ ಹೀಗೆ ಹೀಗೆ ಎಲ್ಲ ತಿನ್ಕೊಂಡು ಬರ್ತಾ ಇರ್ತದೆ, ಅದು ನಿಮ್ಗೆ ಕಡಿಮೆ ಆಗ್ತಾ ಬರ್ತದೆ. ಸೋಗೆ ಅಷ್ಟುದನ್ನು ಬೆಳಗ ಮುಂಚೆ ಡೈಲಿ ನಾನು ಯಾವಾಗ್ಲೂ ಏನ್ ಮಾಡ್ತಿದ್ದೆ ಕೇಳಿದ್ರೆ, ಸೋಗೆ ಎತ್ತಿ ನಾವು ಅಟ್ಲಿಗೆ ಸರಿತಿದ್ವಿ, ಯಾಕಂದ್ರೆ ಮುಚ್ಚಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ಆ ದೃಷ್ಟಿಯಲ್ಲಿ ಏನ್ ಮಾಡಿದೀವಿ ಕೇಳಿದ್ರೆ, ಈ ಸರಿ ಎಲ್ಲ ನಾನು ಕ್ಲೀನ್ ಮಾಡಿ ಎಲ್ಲ ಎತ್ತು ಹಾಕಿದ್ದೀನಿ ಹೊರಗೇನೆ. ಈಗ ಆಳುಗಳು ಬಂದ ತಕ್ಷಣ ಅದನ್ನೆಲ್ಲ ಸುಟ್ಟು ಬಿಡ್ತೀವಿ, ಹಾಳೆ ತೆಕ್ಕೊಳ್ತೀವಿ ನಮ್ಮ ಮನೆಗೆ ಬೇಕು ಅಂತೇಳಿ. ಬಾಕಿದೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕಿ, ತೋಟದಿಂದ ಹೊರಗಡೆ ದೂರ ಹಾಕಿ ಸುಟ್ಟು ಬಿಡುವ. ದಯವಿಟ್ಟು ಅದನ್ನ ಎಲ್ಲರೂ ಅದೇ ಟೈಪ್ ಮಾಡಿ. ಯಾಕಂದ್ರೆ ಸೋಗೆಯಿಂದನೇ ಮೇನು ಅದು ಹರಡುವಂತ ರೋಗ ಹರಡುವಂತ ಲಕ್ಷಣ ಕಂಡು ಬರ್ತದೆ, ಒಣ ಸೋಗೆ ಬೀಳುವಂತಹದ್ದು. ಅದನ್ನ ಒಂದು 2-3 ವರ್ಷ ಮಾಡಿದ್ರೆ ನಾವು ರೋಗವನ್ನು ಹತೋಟಿ ತರಬಹುದು ನನ್ನ ಮನಸ್ಸಿಗೆ ಅನಿಸ್ತದೆ. ಅವರು ಕೇಳಿದ್ದಾರೆ ಅದ್ರ ಬಗ್ಗೆ ವಿಚಾರ ಮಾಡ್ಕೊಳ್ಳಿ ಅಂತ ಹೇಳಿ, ಅದೇ ಪ್ರಕಾರವಾಗಿ ನಾವು ಮಾಡ್ತಾ ಇದೀವಿ. ಆಮೇಲೆ ನೀವು ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಇವಾಗೆಲ್ಲ ಸುಮಾರೆಲ್ಲ ಅರ್ಧ ಜನ ಸ್ಪ್ರೇ ಮಾಡೋದೆಲ್ಲ ವೇಸ್ಟು ಆ ಥರ ಎಲ್ಲ ಥಿಂಕ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ
ಇದು ನಿಮ್ದು ಎಷ್ಟನೇ ಸ್ಪ್ರೇ ನೀವು ಹೊಡೆದಿರೋದು, ಅಥವಾ ನೀವು ಎಲೆ ಚುಕ್ಕಿಗೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಮತ್ತೆ ಏನು ಅದರಿಂದ ನಿಮ್ಗೆ ಏನು ಅನ್ಸುತ್ತೆ ಒಂದು ಫೀಡ್ಬ್ಯಾಕ್ ಅಂತ ಕೇಳಿದ್ರೆ? ನಮಗೆ ಆಕ್ಚುಲಿ ಎಲೆ ಚುಕ್ಕೆ ರೋಗದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಆದರೆ ಶುರುವಾಗಿದೆ. ಇದು ಫಸ್ಟ್ ಟೈಮ್ ನಾ ಸ್ಪ್ರೇ ಮಾಡ್ತಾ ಇರೋದು. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಸ್ಪ್ರೇ ಮಾಡಿದ್ದೀನಿ. ಇನ್ನು 2ನೇ ಟೈಮ್ ಬಂದಿಲ್ಲ. ಆದ್ರೆ ಬಾಕಿ ಗೊಬ್ಬರ ಅದಕ್ಕೆ ಏನು ಕೊಡುವಂತ ಕೊಟ್ಟಿದ್ದೀವಿ. ಅದು ಫಸ್ಟ್ ಟೈಮಿಗೆ ಮಾಡಿದ್ರಿಂದ ನನಗೆ ಮುಗುಡು ಉದುರೋದು ಪ್ರಮಾಣ ಕಡಿಮೆ ಆಗಿದೆ. ಬೆಳೆ ಮುಗುಡು ಸಿಕ್ಕಾಪಟ್ಟೆ ಉದುರ್ತಿತ್ತು, ಹಸಿ ಮುಗುಡು ದೊಡ್ಡಾಗಿದ್ದು ಆಗಿಲ್ಲ ಅಂತ ಹೇಳಿ ನನಗೆ ಫಸ್ಟಿನ ಬಾರಿಗೆ ಅನುಭವ ಅಂದ್ರೆ ಅನುಭವದ ಮೇಲೆ ಹೋದ ವರ್ಷ ಎಲ್ಲ ಉದುರಿತ್ತು. ಹೋದ ವರ್ಷ ಬಹಳ ಉದುರಿದ್ದು, ಬಹಳ ಈ ಟೈಮಲ್ಲಿ ಅಂದ್ರೆ ವಾತಾವರಣ ಹೀಟಿಗೆ ಬಹಳಷ್ಟು ಉದುರಿದ್ದು. ಅದು ಈಗ ಸಂಖ್ಯೆ ಕಡಿಮೆ ಆಗಿದೆ, ಸಾಧಾರಣ ಒಂದು 90% ಕಡಿಮೆ ಆಗಿದೆ, 10% ಉಳಿದಿದೆ. 2ನೇ ಸ್ಪ್ರೇ ಆದ್ಮೇಲೆ ಅದು ಕಡಿಮೆ ಆಗ್ಬೋದು ಅಂತೇಳಿ ನನ್ನ ಭರವಸೆ ಇದೆ. ದಯವಿಟ್ಟು ಇದು ಮಾಡಬಹುದು, ಇದರಿಂದ ಒಳ್ಳೇದಾಗ್ತದೆ ಅಂತೇಳಿ ವಿಚಾರ ನನಗಿದೆ. ನಿಮ್ಮ ಅಕ್ಕಪಕ್ಕದ ರೈತರಿಗೆಲ್ಲ ಏನು ಹೇಳಿದಿರಾ? ಅವರೆಲ್ಲ ಕೈಗೊಂಡ್ರ ಏನು ಕತೆ? ನಮ್ಮ ಅಕ್ಕಪಕ್ಕದ ರೈತರು ಒಂದು 3-4 ಮನೆಯವರು ಇದನ್ನು ಕೈಗೊಂಡಿದ್ದಾರೆ. ಅವರು ವಯಸ್ಸಾದವರು ಇದ್ದಾರೆ, 70 ವರ್ಷ 75 ವರ್ಷ ಮೇಲ್ಪಟ್ಟವರು. ಅವರು ಬಹಳಷ್ಟು ಕೃಷಿ ಮಾಡ್ಕೊ ಬಂದವರು, ಬಹಳ ಹಿಂದಿನಿಂದಲೂ ಕೃಷಿ ಮಾಡ್ಕೊ ಬಂದವರು. ಅವರು ಸಹಿತ ಇದನ್ನು ಮನಗೊಂಡಿದ್ದಾರೆ. ಯಾಕಂದ್ರೆ ಅವರು ಬೇರೆ ಕಡೆ ನೋಡು ಬಂದಿದ್ರು. ಅವ್ರ ಸಂಬಂಧಿಕರ ಮೇಲೆ ಈ ಪ್ರಾಬ್ಲಮ್ ಆಗಿ ಈ 3 ವರ್ಷದಿಂದ ಅಡಿಕೆನೇ ಇಲ್ಲೇ ಪರಿಸ್ಥಿತಿ ಬಂದಿದೆ. 30 ಕ್ವಿಂಟಲ್ ಆಗೋರು 5 ಕ್ವಿಂಟಲಿ ಬಂದಿದಾರಂತೆ. ಅವ್ರು ಎಲ್ಲ ಔಷಧಿ ಸ್ಪ್ರೇ ಮಾಡಿ ಎಲ್ಲ ವಿಚಾರ ಮಾಡಿದ್ದಾರೆ, ಆದ್ರೂ ಸಕ್ಸಸ್ ಆಗ್ಲಿಲ್ಲ ಅಂತ ಅವರು ಅದನ್ನು ನೋಡ್ಕೊಂಡು ಇಲ್ಲಿ ನಮ್ಮಲ್ಲಿ ಅದನ್ನ ಸಹಿತ ಮಾಡಿದ್ದಾರೆ. ಈಗ ಅವ್ರ ಬಗ್ಗೆ ನಾನು ಅದಕ್ಕಾಗಿ ಹೇಳ್ತೇನೆ, ವಯಸ್ಸಾದವ್ರು ಸಹಿತ ಇದಕ್ಕೆ ಒಪ್ಪಿಗೆ ಸೂಚಿದ್ರಿಂದ ಇದನ್ನ ಮಾಡಬಹುದು ಅಂತ ಅನಿಸ್ತದೆ ನನಗೆ. ಓಕೆ, ನೀವು ಮುಗ್ದೂರಿಗೆ ಹೋಗಿ ಬಂದಿದ್ರೆ ಹೆಂಗಿದ್ರೆ? ಮುಗಿದೂರಿ ನಾನು ಹೋಗಿ ಬಂದಿದ್ದೀನಿ, ನೋಡ್ಕೊ ಬಂದಿದ್ದೀನಿ. ಅವ್ರು ಕೃಷಿ ಮಾಡಿದ್ ನೋಡ್ಕೊ ಬಂದಿದ್ದೀನಿ ನಾ. ಯಾಕಂದ್ರೆ ಅವ್ರು ಕೃಷಿ ಮಾಡಿದ್ ನೋಡ್ಕೊಂಡು ನಾ ಹೇಳ್ತೀನಿ. ಯಾರೋ ಗೊಬ್ಬರದ ಅಂಗಡಿಯವ್ರು ಕೊಟ್ಟರು ಅಥವಾ ಯಾರೋ ಏಜೆನ್ಸಿಯವ್ರು ಕೊಟ್ಟರು ನಾನು ನಂಬುದಿಲ್ಲ ಆಗಿತ್ತು. ಯಾಕಂದ್ರೆ ನನಗೆ ಅದು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಮೋಸ ಹೋಗ್ತೀವಿ ಅಂತ ಹೇಳಿ. ಇವರು ಸ್ವತಃ ಅದನ್ನ ಮಾಡಿ ಅದು ಸಕ್ಸಸ್ ಆಗಿದೆ ಅಂತ ಆದ್ಮೇಲೆ ನಾನು ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಿದ್ದಾರೆ ಅವರು. ಅದಕ್ಕೆ ನಾನು ಒಪ್ಪಿಗೆ ಸೂಚಿಸ್ತೇನೆ. ಯಾಕಂದ್ರೆ ಬೇರೆಯವ್ರು ಅದನ್ನ ಮಾಡಿ ಅಂತ ಹೇಳಿಲ್ಲ ಅವ್ರು. ನಾನು ಫಸ್ಟ್ ಮಾಡ್ತೀನಿ, ಪ್ರಾಯೋಗಿಕ ಸಕ್ಸಸ್ ಆಗಿದೆ, ಅದನ್ನ ಮಾಡ್ಕೊಂಡು ನೀವು ಮಾಡಿ, ಇದು ನಾ ಮಾಡಿದ್ರಿಂದ ಸಕ್ಸಸ್ ಮಾಡಿದ್ದೀನಿ, ನಮ್ಮ ತೋಟ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಖುಷಿ ಪಟ್ಟು ಅದಕ್ಕಾಗಿ ನಾನು ಅದಕ್ಕೆ ಬೆಲೆ ಕೊಡ್ತೀನಿ. ಅದಾಗಿ ಮಾಡಿದ್ದೀವಿ ನಾವು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ಸ್, ನಮಸ್ಕಾರ. ಮಾಹಿತಿ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಕರೆಕ್ಟ್.